ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾನು ಹೊಸ ಒಂದು ವಿಡಿಯೋ, ನಮ್ಮ ತವರು ಮನೆಗೆ ಹೋಗಿರೋಂಥ ವಿಡಿಯೋ ನಾನು ಮಾಡಿದ್ದೀನಿ. ಒಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ನಾನು ಹೋಗಿದ್ದೆ, ಒಂದು ಮದುವೆ ಫಂಕ್ಷನ್ನು. ಹೋದಾಗ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ನಮ್ಮ ಮನೆ ಹೇಗಿದೆ, ನಮ್ಮ ಅಪ್ಪನ ಮನೆ ಅಂತ ಅಂದ್ಕೊಂಡು ನಾನು ಮಾಡಿದ್ದೀನಿ. ಅಮ್ಮ ಇದ್ದರು, ಅಮ್ಮ ರೆಸ್ಟ್ ತೊಗೊತಾಯಿದ್ರು, ತುಂಬ ಬಿಸಿಲಿತ್ತಲ್ಲ, ಹಾಗಾಗಿ ರೆಸ್ಟ್ ತೊಗೊತಿದ್ರು. ಇನ್ನು ಉಳಿದವರೆಲ್ಲ ನನ್ನ ತಮ್ಮ, ಅವನ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಅವರೆಲ್ಲ ಹೊರಗಡೆ ಔಟಿಂಗ್ ಹೋಗಿದ್ದರು. ಮತ್ತು ಇದು ದೇವ್ರ ಮನೆ ನೋಡಿ. ನಮ್ಮ ಅಕ್ಕನ ಮಕ್ಕಳು ಕೂಡ ಬೆಂಗಳೂರಿಂದ ಬಂದಿದ್ದರು ಹಾಲಿಡೇಗೆ ಅಂತ. ಸೊ ಅವರೆಲ್ಲ ಹೊರಗಡೆ ಹೋಗಿದ್ದರು. ಆವಾಗ ಸೈಲೆಂಟ್ ಇತ್ತು ಮನೆ, ಸೊ ಹಾಗಾಗಿ ನಾನು ವಿಡಿಯೋ ಮಾಡಿದೆ. ಇದು ನಮ್ಮ ಅಮ್ಮನ ರೂಮು. ನಮ್ಮ ತಂದೆ ಇಲ್ಲ, 2 years ಆಯಿತು ಅವ್ರು ಹೋಗಿ, ಪಾಪ ಅವ್ರು ಇರಬೇಕಿತ್ತು, ಅದೊಂದು ಬ್ಯಾಡ್. ಸೊ ಇದು ಮೇಲ್ಗಡೆ ನನ್ನ ತಮ್ಮನ ರೂಮು, ಹಾಗೆ ಅವ್ರ ಮಕ್ಕಳ ರೂಮು. ಏನಪ್ಪ ಅಂದರೆ ಇಲ್ಲಿ ಒಂದು 4th floor ಇದು ಬಿಲ್ಡಿಂಗ್. ಇದು ತುಂಬ ಚೆನ್ನಾಗಿ ಕಟ್ಟಿದ್ದಾನೆ ನನ್ನ ತಮ್ಮ. ಸೊ ಒಳ್ಳೆಯದಾಗಲಿ. ಹಾಗೆಯೇ ಇದು ಒಂದು ತೆಂಗಿನ ಮರ ನಮ್ಮಪ್ಪ ಹಾಕಿದ್ದು, ಅಪ್ಪ ಹಾಕಿದ್ದು ಆಲದ ಮರ ಅಂತಾರಲ್ಲ, ಹಾಗಾಗಿ ಇದನ್ನು ನೋಡಿದರೆ ನಮ್ಮ ಅಪ್ಪನೇ ಎದುರುಗಡೆ ನಿಂತು ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ದಾರೆ ಅಂತ ಅನಿಸ್ಕೊಳ್ಳಂಗಿದ್ದಾರೆ. ತೆಂಗಿನ ಮರ ಕಲ್ಪವೃಕ್ಷ ಇದೆ ಆ್ಯಕ್ಚುಲಿ, ತುಂಬ ಒಳ್ಳೆ ಬ್ಲೆಸ್ಸಿಂಗು. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಫೀಲ್ಡು, ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ನಮ್ಮ ಅಮ್ಮನ ಮನೆ ಹತ್ರ. ಸೊ ಇದು ಅವಾಗ ನಮ್ಮಪ್ಪ ತೋಡಿಸಿದ ಬಾವಿ, ಒಂದು ಸುಮಾರು ಒಂದು 35 ವರ್ಷದ ಮೇಲಾಯಿತು. ಚೆನ್ನಾಗಿ ನೀರಿದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ನೀರಿದೆ ಕಣ್ರಿ. ಇದು ಸಿಹಿ ನೀರು ಅಂದರೆ ಎಳ್ನೀರು ಥರ ಇದೆ, ಅಷ್ಟು ಚೆನ್ನಾಗಿದೆ. ಎಲ್ಲ ಪಂಪಿಂಗು ಈಗೆಲ್ಲ ಮೋಟ್ರೆಲ್ಲ ಹಾಕ್ಕೊಂಡು ಚೆನ್ನಾಗಿದೆ. ನಮ್ಮಮ್ಮ ವಾಕ್ ಮಾಡ್ತಿದ್ರು. ಹಾಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಗಿಡಗಳು ಬೆಳೆದಿದ್ದಾರೆ ಪಾಟಲ್ಲಿ. ತಾವರೆ ಎಲೆ ಅಂತೂ ತುಂಬ ಸಖತ್ತಾಗಿದೆ. ಹಾಗೆ ನಾನು ಕಿಚನಿಗೆ ಬಂದೆ ಗ್ರೇವಿ ಮಾಡಬೇಕು ಅಂತ. ಒಂದು ಮೆಂತ್ಯ ಸೊಪ್ಪಿನ ಗ್ರೇವಿ ನಾನು ಮಾಡ್ತಾಯಿದ್ದೀನಿ. ಇದನ್ನು ನೀನೇ ಮಾಡು ಅಂತ ಹೇಳಿದರು. ಅಂದರೆ ಗ್ರೇವಿ ನಾನು ಮಾಡೋದು ಎಲ್ಲರಿಗೂ ಇಷ್ಟ, ಚಿಕನ್ದು. ಸೊ ಹಾಗಾಗಿ ನಾನು ಮೆಂತ್ಯ ಸೊಪ್ಪಲ್ಲಿ ಮಾಡೋಣ ಚಿಕನ್ ಅಂತ ಅಂದ್ಕೊಂಡು ಒಂದು ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಸುಮಾರು 1-1.5 ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ. ಚಿಕನ್ಗೆ ಬೇಕಾಗಿರೋ ಪದಾರ್ಥಗಳನ್ನೂ ಕೂಡ ಇಟ್ಕೊಂಡು ಚಿಕನ್ನ ತೊಳೆದ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸುಮಾರು 2-3 kg, ಹತ್ತತ್ರ 2.5 kg ಇದೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತಿದ್ದೀನಿ. ಯಾಕೆ ಅಂದರೆ ನಾನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಇಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಒಂದು ಪಾತ್ರೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಮಿಕ್ಸಿ ಜಾರ್ಗೆ ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 2-3 ಈರುಳ್ಳಿ, ಶುಂಠಿ ಒಂದು 2-3 ಇಂಚ್ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ 3 ಫುಲ್ ದೊಡ್ಡದು ಹಾಕ್ಕೊಂಡಿದ್ದೀನಿ, 3 ಚಕ್ಕೆ ಲವಂಗ ಕೂಡ ಒಂದು 10-12 ಪೀಸು, ಚಕ್ಕೆ ಒಂದು 4-5 ಪೀಸು ಹಾಕ್ಕೊಂಡಿದ್ದೀನಿ ನಾನು. ಈಗ ಸಾಂಬಾರು ಸೊಪ್ಪು ಹಾಕ್ಕೊಂಡು ಇಟ್ಕೊಳ್ಳೋಣ. ಈಗ ನಾವಿಲ್ಲಿ ಮೆಂತ್ಯ ಸೊಪ್ಪು ಕ್ಲೀನಾಗಿ ತೊಳೆದುಬಿಟ್ಟು ನಾವು ಈರುಳ್ಳಿಗೆ ಫ್ರೈ ಮಾಡಲಿಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ ಜೊತೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ನೋಡಿ ಈ ಥರ ಮೆಂತ್ಯ ಸೊಪ್ಪಿಂದು ಫ್ರೈ ಆಗ್ತಾ ಇರ್ಬೇಕಾದ್ರೆ ನಾನು ಮೆಣಸು ಒಂದು 2 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಏನು ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈ ಟೈಮಲ್ಲಿ ಫ್ರೈ ಆಗಿ ಘಮ ಅಂತ ಇದೆ. ಇವಾಗ ನಾನು ಚಿಕನ್ ಏನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಲೈಟಾಗಿ ಮಾಡಿದ್ದೆ, ಜಾಸ್ತಿ ಎಲ್ಲ ಖಾರ ಹಾಕಿರಲಿಲ್ಲ. ಸೊ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಡ್ರೈ ಆಗ್ತಾ ಇರಲಿ, ಅದರಲ್ಲಿ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಹೋಗಲಿ ಅಂತ ನಾನು ಅದೊಂದು 10 ನಿಮಿಷ ಇಲ್ಲಾಂದರೆ ಒಂದು 5-6 ನಿಮಿಷ ಅದು ಬಾಯ್ಲ್ ಆಗಬೇಕು. ನೋಡಿ 5-6 ನಿಮಿಷ ಆಗಬೇಕು. ಸೊ ಇದು ಮಿಕ್ಸ್ ಮಾಡ್ಕೊಬಿಡೋಣ, ಚೆನ್ನಾಗಿ ಮಿಕ್ಸ್ ಆಗಲಿ. ಈ ಮೆಂತ್ಯ ಸೊಪ್ಪಿನ ಒಂದು ಚಿಕನ್ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಮಾಡಿರೋ ರೆಸಿಪಿ ಮತ್ತು ಹೋಮ್ ಟೂರ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಓಕೆ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮೊದಲೇ ಹಾಕಿದ್ದೆ, ಇನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ಅರಿಶಿನ ಪುಡಿನೂ ನಾನು ಮೊದಲೇ ಹಾಕ್ಕೊಂಡಿದ್ದೆ, ಇನ್ನೊಂಚೂರು ಹಾಕ್ಕೊತಾ ಇದ್ದೀನಿ. ಸೊ ಇದು ಮಿಕ್ಸ್ ಆಗ್ತಾಯಿದೆ. ಈಗ ಒಂದು 5 ನಿಮಿಷ ಇದು ನಾವು ಬೇಯಿಸ್ಕೊಳ್ಳೋಕೆ ಇಟ್ಕೊಳ್ಳೋಣ, ಪ್ಲೇಟ್ ಮುಚ್ಚಿ ಇಟ್ಕೊಳ್ಳೋಣ. ಸೊ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಖಾರ ಪುಡಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನಷ್ಟು ಜಾಸ್ತಿನೇ ಬೇಕಾಗುತ್ತೆ ಹಾಕ್ಕೊಂಡಿದ್ದೀನಿ. ಹಾಗೆ ಧನಿಯಾ ಪೌಡ್ರು ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡೆ. ನೋಡಿ ಆಲ್ರೆಡಿ ಆಗಿದೆ. ಇವಾಗ ಬೆಂದಿದೆಯಾ ನೋಡೋಣ ಚಿಕನ್ನು. ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕೊತ್ತಾ, ಇವಾಗ ಚಿಕನ್ ತಿನ್ನಬೇಡಿ, ತುಂಬ ಹೀಟು ಅಂತ ಹೇಳ್ತಾರಲ್ಲ, ಅಂಥ ಟೈಮಲ್ಲಿ ಈ ಥರ ಒಂದು ನಮಗೆ ಸ್ವಲ್ಪನಾರು ಒಂದು 30% ಆದ್ರೂ ಒಂದು ಹೆಲ್ಪ್ ಆಗುತ್ತೆ. ಯಾವುದು ಹೇಳಿ, ಮೆಂತ್ಯ ಸೊಪ್ಪು ತುಂಬ ತಂಪದು, ಬಾಡಿಗೆ ತಂಪಾಗುತ್ತೆ. ಸೊ ಇದನ್ನು ಆ್ಯಡ್ ಮಾಡಿ ನಾವು ಯೂಸ್ ಮಾಡೋದ್ರಿಂದ ತುಂಬ ಹೆಲ್ತ್ ಒಳ್ಳೆಯದಾಗುತ್ತೆ. ನೋಡಿ ನಾನು ಏನು ರುಬ್ಕೊಂಡಿದ್ದೆ ಖಾರನ ಅದನ್ನು ಹಾಕ್ಕೊತಾ ಇದ್ದೀನಿ.
ಖಾರ ಹಾಕ್ಕೊಂಡು ಗ್ರೇವಿಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದೀತಾ ಇರಲಿ. ನಾನು 2 in 1 ಅಂತ ನಾನು ಇದರಲ್ಲಿ ಜಾಸ್ತಿ ಚಿಕನ್ ಇರೋದ್ರಿಂದ ನಾನು ಇದನ್ನೇ ತೆಗೆದು ಸ್ವಲ್ಪ ಗಟ್ಟಿಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಕುದೀತಾ ಇರಲಿ. ಇದನ್ನು ತೆಗೆದು ಸ್ವಲ್ಪ ಬೇರೆ ನಾನು ಫ್ರೈಗೆ ಮಾಡಿಕೊಂಡೆ. ಹಾಗೆಯೇ ಇದು ಗ್ರೇವಿ, ಇದು ಗೀ ರೈಸ್ ಕೂಡ ಮಾಡಿದ್ವು. ಸೊ ಹಾಗಾಗಿ ಗೀ ರೈಸ್ಗೆ ಇದು ಗ್ರೇವಿ ಚೆನ್ನಾಗಿರುತ್ತೆ ಅಂತ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕುದ್ದಿದೆ, ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ ಇದು ಗ್ರೇವಿ. ಹಾಗೆಯೇ ಗೀ ರೈಸ್ ಮಾಡ್ಕೊಂಡಿದ್ವಿ ಮತ್ತು ನಾನು ಫ್ರೈ ಕೂಡ ಮಾಡಿದ್ವಿ. ಫ್ರೈದು ಒಂದು ವಿಡಿಯೋ ನಾನು ಮಾಡೋದು ನಿಮಗೆ ಮಿಸ್ ಆಯಿತು. ಸೊ ತುಂಬ ಜನ ಮಕ್ಕಳೆಲ್ಲ ಇದ್ವು. ಸೊ ಹಾಗಾಗಿ ಅದು ಊಟದ ಟೈಮ್ ಆಯ್ತಲ್ಲ, ಅದು ತೋರಿಸ್ಲಿಕ್ಕಾಗಲಿಲ್ಲ. ಈ ಗ್ರೇವಿ ಒಂದು ನಾನು ತೋರಿಸಿದ್ದೀನಿ. ಇದು ಮಾಡಿರೋಂಥ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ನೋಡಿ. ಹಾಗೆಯೇ ಇವರು ತೋಟದಲ್ಲಿ ಹಲಸಿನ ಹಣ್ಣು ತುಂಬ ಬಿಟ್ಟಿತ್ತಂತೆ. ಸೊ ಒಂದು ಕುಯ್ಕೊ ಬಂದಿದ್ದರು. ಸೊ ನೋಡಿ, ಕಟ್ ಮಾಡ್ತಾಯಿದ್ದೀವಿ ನಾನು ಮತ್ತು ನನ್ನ ತಮ್ಮನ ಮಿಸಸ್ಸು, ಅವ್ರ ಹೆಸರು ಗೀತಾ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ಟೇಸ್ಟಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಅವರೇ ಕಟ್ ಮಾಡ್ತೀನಿ ಅಂದರು. ನಾನು ವೀಡಿಯೋ ಮಾಡುವಾಗ ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ಅವರೇ ಕಟ್ ಮಾಡ್ತಾ ಇದ್ದಾರೆ. ನೋಡಿ, ಅದ್ರ ಮೇಲೆ ಮೇಣ ಇರುತ್ತೆ ನೋಡಿ, ಅದನ್ನೆಲ್ಲ ಒರೆಸಿ ತೆಗಿಬೇಕು. ಮತ್ತು ಅದು ನೋಡಿ ಈ ಥರ ಕಟ್ ಮಾಡಬೇಕು. ಮತ್ತು ಅದು ಒಂದು ಸ್ವಲ್ಪ ಅದು ದಿಂಡು ಥರ ಇರುತ್ತೆ, ಅಂದರೆ ಅದಕ್ಕೆ ಮಾಡ ಅಂತೀವಿ ನಮ್ಮ ಕಡೆ, ದಿಂಡು. ಆ ದಿಂಡನ್ನು ಕಟ್ ಮಾಡಿ ತೆಗೆದು ನೋಡಿ ಈ ಥರ ಬಿಡಿಸ್ಕೋಬೇಕು. ಈ ಥರ ಒರೆಸ್ಕೊಂಡು ಒಂದು ಟಿಶ್ಯೂ ಪೇಪರ್ ಇಲ್ಲ ವೇಸ್ಟ್ ಪೇಪರಲ್ಲಿ ಒರೆಸ್ಕೊಂಡು ನೋಡಿ ಈ ಥರ ತಿನ್ನಬೇಕು. ನಾವು ಹಿಂದಿನ ಕಾಲದಲ್ಲಿ, ನಮ್ಮ ಅಪ್ಪನ ಕಾಲದಲ್ಲಿ ಇಷ್ಟು ತಿಂದುಬಿಡ್ತಿದ್ವಿ ಕಣ್ರಿ. ಇಷ್ಟು ಹಣ್ಣು ಒಬ್ಬೊಬ್ಬರು ಹಿಂಗೆ ಇಟ್ಕೊಂಡು ತಿಂದುಬಿಡ್ತಿದ್ವಿ ಹಿಂದೆಲ್ಲ. ಇವಾಗೆಲ್ಲ 2 ತಿಂದರೆ ಹೆಚ್ಚು ಆಗಲ್ಲ ಅಂತಾರೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಜಾಕ್ ಫ್ರೂಟ್. ನಿಮಗೆ ಇದು ಇಷ್ಟ ಆಗಿದ್ರೆ ನಾನು ಹೋಮ್ ಟೂರು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.